ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯೇಶ್ರೀ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಟ್ಯಾರೋಟ್ ಕಾರ್ಡ್ ರೀಡರ್. ಇವತ್ತು ನಿಮಗಾಗಿ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಎನರ್ಜೀಸ್ ಹೇಗಿದೆ ಅಂತೇಳಿ ಚೆಕ್ ಮಾಡೋಣ. ಓಕೆ, ನೀವು ಫೈನಾನ್ಷಿಯಲಿ ಸ್ಟಕ್ ಫೀಲ್ ಮಾಡ್ತಾ ಇರ್ಬೋದು, ಅಥವಾ ನೀವು ಏನು ಅರ್ನ್ ಮಾಡಿದ್ದೀರಿ ಅದನ್ನು ಸೇವ್ ಮಾಡಬೇಕು. ಓಕೆ, ಈ ಒಂದು ಎನರ್ಜೀಸು ನಿಮ್ಮ ಥಾಟ್ಸ್ ಆ್ಯಂಡ್ ಎಮೋಷ್ನಲಿ ಆ್ಯಂಡ್ ಆ್ಯಕ್ಷನ್ ವೈಸು ಹಾಗೇ ಇದೆ. ಸೊ ನೀವು ಮನಿಯನ್ನು ಸೇವ್ ಮಾಡೋ ಕಡೆ ಗಮನವನ್ನು ಕೊಡ್ತಾ ಇದ್ದೀರಿ. ಓಕೆ, ಇನ್ನು ಕೆಲವರು ಮನೆಯನ್ನು ಕಟ್ತಾ ಇರ್ಬೋದು, ಬಟ್ ಮನೆ ಅರ್ಧಕ್ಕೆ ನಿಂತಿರ್ಬೋದು, ಅಥವಾ ಮನೆಗೆ ಲೋನ್ ಅಪ್ಲೈ ಮಾಡಿರ್ಬೋದು, ಲೋನ್ ಆಗ್ತಾ ಇಲ್ಲ ಇರ್ಬೋದು. ಓಕೆ, ಸೊ ಸುಮಾರಷ್ಟು ಸಮಸ್ಯೆಗಳು ಕೂಡ ನಿಮ್ಮನ್ನು ಬಾಧಿಸ್ತಾ ಇದೆ. ಓಕೆ, ಅದರ ಜೊತೆಗೆ ನೀವು ಹೆಲ್ತ್ ಇಶ್ಯೂಸನ್ನು ಕೂಡ ಅನುಭವಿಸ್ತಾ ಇದ್ದೀರಿ. ಸೊ ತುಂಬಾ ಸ್ಟ್ರೆಸ್, ಎಂಗ್ಸೈಟಿ ಆಗ್ತಾ ಇರ್ಬೋದು, ಅಥವಾ ಫಿಸಿಕಲ್ ವೈಸು ಸುಸ್ತಾಗ್ತಾ ಇರ್ಬೋದು. ಓಕೆ, ಎಷ್ಟು ಕೆಲಸ ರೆಸ್ಟೇ ಸಿಗ್ತಾ ಇಲ್ವಲ್ಲ ನನಗೆ, ಈ ರೀತಿಯ ಒಂದು ಎನರ್ಜೀಸಲ್ಲಿ ನೀವು ಇದಿರ್ಬೋದು. ಇದು ನಿಮಗೆ ರೆಸನೇಟ್ ಆಯ್ತಂದರೆ ಡಿವೈನ್ ಗೈಡೆನ್ಸ್ ಏನಿದೆ ಅಂತೇಳಿ ಹೇಳ್ತೀನಿ. ನೀವು ನ್ಯೂ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದರಿಂದ ನಿಮಗೆ ಯೂನಿವರ್ಸು ಹೆಚ್ಚು ಬ್ಲೆಸ್ಸಿಂಗ್ಸನ್ನು ಪ್ರೊವೈಡ್ ಮಾಡ್ತಾರೆ, ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಏಂಜಲ್ಸು, ಯೂನಿವರ್ಸು. ಓಕೆ, ಆ್ಯಂಡ್ ಲಾಸ್ಟಲ್ಲಿ ಸ್ಕ್ರೀನ್ ಮೇಲೆ ಬರುವಂತಹ ಒಂದು ನಂಬರ್ ಆಗಿರ್ಬೋದು, ಹಾಗೆ ಥ್ಯಾಂಕ್ ಯು ಯೂನಿವರ್ಸ್ ಅನ್ನೋ ಮೆಸೇಜಸ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ಎನರ್ಜೀಸ್ನ ಕ್ಲೈಮ್ ಮಾಡ್ಕೊಳ್ಳಿ. ನಿಮಗಾಗಿ ಆಪರ್ಚುನಿಟೀಸ್ ಬರ್ತಾ ಇದೆ. ಓಕೆ, ಹೌದು, ನೀವು ಸ್ವಲ್ಪ ಲಾಸ್ ಎನರ್ಜಿಲಿ ಇದ್ದೀರಿ. ಓಕೆ, ಫೈನಾನ್ಷಿಯಲಿ ಲಾಸಸ್ ಆಗ್ಬೋದು, ಅಥವಾ ಫೈನಾನ್ಷಿಯಲ್ ವೈಸು ನೀವೇನು ಲೋನ್ಗಾಗಿ ವೆಯ್ಟ್ ಮಾಡ್ತಾ ಇದ್ರಿ. ಸೊ ಒಂದು ಲೋನ್ ಆಗುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಈ ಹಿಂದೆ ಏನು ನೀವು ಫೈನಾನ್ಷಿಯಲಿ ಲಾಸಸ್ಸನ್ನು ಮಾಡ್ಕೊಂಡಿದ್ರೆ ಅದನ್ನ ಫುಲ್ಫಿಲ್ ಮಾಡೋಕ್ಕೆ ಯೂನಿವರ್ಸು ನಿಮಗೆ ಮನಿಯನ್ನು ನಿಮ್ಮ ಲೈಫಲ್ಲಿ ತಂದು ಕೊಡ್ತಾ ಇದ್ದಾರೆ. ಓಕೆ, ಅಥವಾ ನಿಮ್ಮಲ್ಲಿ ಇರುವಂತಹ ಒಂದು ಆಸ್ತಿ ಆಗಿರ್ಬೋದು, ಅಥವಾ ಒಡವೆಗಳಾಗಿರ್ಬೋದು. ಸೊ ಅವುಗಳನ್ನು ನೀವು ಯೂಸ್ ಮಾಡಿಕೊಂಡು ಕೂಡ ನಿಮ್ಮ ಈ ಇಂದಿನ ಪರಿಸ್ಥಿತಿಯನ್ನು ಹೀಲ್ ಮಾಡ್ಕೊಳ್ಳಿ, ಸೊಲ್ಯೂಷನನ್ನು ಕಂಡುಕೊಳ್ಳಿ ಅಂತ. ಅಂದರೆ ಯೂನಿವರ್ಸಿಂದ ನಿಮಗೆ ಅಪಾರವಾದಂತಹ ಧನಲಾಭ ಕೂಡ ಆಗುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಬಟ್ ನೀವು ನಿಮ್ಮ ಹತ್ರ ಇರುವಂತಹ ಒಂದು ಸೋರ್ಸಸ್ಸನ್ನು ಯೂಸ್ ಮಾಡಿಕೊಂಡು ಆ್ಯಕ್ಷನನ್ನು ತಗೊಳ್ಳಿ ಅಂತೇಳಿ ಡಿವೈನ್ ಗೈಡೆನ್ಸ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ನಿಮಗೆ ನಿಮ್ಮ ಮದರ್ಗಾಗಿರ್ಬೋದು, ಸಿಸ್ಟರ್ಗಾಗಿರ್ಬೋದು, ಯಾವುದೇ ಲೇಡೀಸ್ಗಳಿಗೆ ರೆಸ್ಪೆಕ್ಟ್ ಕೊಡೋದು ಮತ್ತು ಅವರಿಗೆ ಒಂದಿಷ್ಟು ಗಿಫ್ಟನ್ನು ಕೊಡೋದ್ರ ಮೂಲಕ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ. ಓಕೆ, ಆ್ಯಂಡ್ ದೇವಿಯ ಆರಾಧನೆಯನ್ನು ಮಾಡ್ತಾ ಹೋಗಿ, ಇದರಿಂದ ನಿಮ್ಮ ಫೈನಾನ್ಷಿಯಲ್ ಸಮಸ್ಯೆ ಹೀಲ್ ಆಗುತ್ತೆ. ಮನಿ ರೇಖಿ ಹೀಲಿಂಗ್ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ನಿಮ್ಮ ಸಮಸ್ಯೆ ಹೀಲ್ ಆಗುತ್ತೆ. ಓಕೆ, ಇದಿಷ್ಟು ನಿಮಗೆ ಗೈಡೆನ್ಸ್ ಆಗಿತ್ತು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.